ಅಲ್ಲ ಮರ್ರೆ ಆಟ ಲಾಯ್ಕತ್ತು. ಒಂದು ಕೆಲಸ ಮಾಡಿ ಆಟ ಇಲ್ಲಿಗೆ ನಿಲ್ಲಿಸ್ತ್ರಿ ಯಾಕೇಂಡು. ಎಂತ ಗೌಡ್ರಿ ಎಂತ ಆಯ್ತು ಸೂತ್ಕ ಗೀತ್ಕ ಬಂತ ಕೇಂಡೆ. ಸೂತ್ಕ ಬರಲ್ಲ ಇನ್ನು ಬತ್ತ ಅಂದ್ರು. ಒಳ್ಳೆ ಕೊಟ್ಟಿರ ಬಾಗೊತ್ ನೀವು ಒಂದ್ 3,000 ಕೊಡ್ತೆ ಅಂದಿರ್ ಗೌಡ್ರು ಒಳಗ ಹೋಗು ಅಂದ್ರು. ಹೋದ ಒಳ್ಳೆ ಭಾರಿ ಖುಷಿ ಆಯ್ತು ಅವನಿಗೆ. ಎಂತ ಒಳಗ್ ಹೋದಕ್ಕಂತ ಒಳಗ್ ಹೋದ ಪಾಪ ಹೊರ ಒಪ್ಪತಿ ಕಾಣಕ್ಕಿತ್ತು. ಆ ಒಂದು ಲುಂಗಿ ಎಲ್ಲಿತ್ತು ಅಂಗಿ ಎಲ್ಲಿತ್ತು ಗೊತ್ತಾ ಇಲ್ಲಿ ಹೊರದು ಊರ್ ಬಾಗ್ಲಾಯ್ತು. ಪೇಟ ಇಲ್ಲ, ಪೇಟ ಗೌಡ್ರ ತಲೆ ಮೇಲೆ ಇತ್ತ. ಹಾ ಹೋಯ್ ನಮಸ್ಕಾರ. ಹೋಯ್ ನಮಸ್ಕಾರ. ಗುರ್ತು ಸಿಕ್ತೆ? ಪರಿಚಯ ಆಗಿಲ್ಲ, ಸಿಕ್ಕೋದಿಲ್ಲ ನಿಮ್ ನಾ ಪರಿಚಯ ಸಿಕ್ಕುದಿಲ್ಲ ಹಂಗಾರ? ಇಲ್ಲ. ಅಯ್ಯೋ ನನ್ ಪರಿಚಯ ಇಲ್ಲಿ ಜನ ಇಲ್ಲ ಮರ್ರೆ ಇಲ್ಲಿ. ಕಂಡಪಟ್ಟಿ ಪರಿಚಯ ಇದ್ರು. ಯಾರು? ನನ್ನ ಪರಿಚಯ ನಿಮಗಿಲ್ಲ ಅಷ್ಟೇ. ಅಷ್ಟು ಪ್ರಚಾರದಲ್ಲಿದ್ದ? ಹೌದಪ್ಪ. ಈಗೆಂತ ಪ್ರಚಾರ ಇಲ್ಲಿ? ಮೊದ್ಲೆಲ್ಲ ಭಯಂಕರ ಪ್ರಚಾರದಲ್ಲಿದ್ದೀನಿ. ಭಯಂಕರ ನಾನು ಅಂದ್ರೆ ಸಿಕ್ಕಾಪಟ್ಟೆ. ಈಗ ಕುಲಾಲ್ರ ಗೊತ್ತಾಯಿಲ್ಲ? ಕುಲಾಲ್ರ ರಂಗ ಕುಲಾಲ ಅಂತ ಹೇಳ್ರಿ ನಾನೇ. ಯಾರು? ರಂಗ ಕುಲಾಲ. ರಂಗ ಕುಲಾಲ. ಹಾ ಈಗಾದ್ರೂ ಯಾರಂತ ಗೊತ್ತಾಯ್ತು ನಿಮ್ಗೆ? ಗೊತ್ತಾಯಿಲ್ಲ? ಎದ್ದಿ ಅವ್ರೆ ನಾವು ಮೇಳದ ಯಜಮಾನ್ರಿ. ಮೇಳದ ಯಜಮಾನ. ಯಾವ ಮೇಳದ ಯಜಮಾನ? ನಮ್ದು ಮೇಳ ಇದ್ದಿತ್ತು ಮೊದ್ಲು ಗೊತ್ತಾಯಿಲ್ಲ ನಿಮ್ಗೆ? ಇದು ಕುಂಬಾರಮಕ್ಕಿ ಮೇಳ. ಕುಂಬಾರಮಕ್ಕಿ ಮೇಳ? ಹಾ ಗೊತ್ತಿಲ್ಲ ಮರ. ಕುಲಾಲರದೇ ಒಂದು ಮೇಳ ಇದ್ದಿತ್ತಲ್ಲ, ನಾನೇ ಯಜಮಾನ ಅಲ್ಲಿ. ನಮ್ಮ ಮೇಳ ಪರಿಸ್ಥಿತಿ ಕೇಳ್ತೀರಾ? ಏನು ಈಗ ಮೇಳ ಇಲ್ಲ, ಕೈದ್ ಮಾಡ್ದ. ಅದು ಕತಿ ಗೊತ್ತಿಲ್ಲ ನಿಮ್ಗೆ. ನಮ್ ಮೇಳದಾಗೆಲ್ಲ ನೋಡಕಿತ್ತ ಆಗ ಒಂದು ಪ್ರಚಾರ ಹರ್ಕಿ ಬಯಲಾಟ ಕಾಣಕಿತ್ತ. ಎಂತ ಆಟ್ವೆ ನಮ್ದು. ಏಪ ಭಯಂಕರ ಕಲಾವಿದ್ರೆಲ್ಲ ಇದ್ರು. 18 ಜನ ಕಲಾವಿದ್ರು ವೇಷಧಾರಿ. ಹಿಮ್ಮೇಳದ 3 ಜನ ಭಾಗವತರು, 2 ಜನ ಚಂಡಿ, 2 ಮದ್ಲಿ. ನೋಡಕಿತ್ತು ಒಂದೊಂದು ಆಟ ನಮ್ದು. ಒಂದು ಎಲ್ಲಿ ಹೊರ ನಮ್ಮ ಪ್ರಚಾರ ಹೆಂಗಿತ್ತು ಗೊತ್ತಿತ್ತ? ಕುಲಾಳ್ರ ಮೇಳ ಅಂತ ಹೇಳ್ರಿ ಅಂತ ಮೇಳ ಇರ್ಕ್ ಯಾವ ಎಲ್ಲಿ ಹೋದ್ರು ಅಂತ ಮೇಳಕ್ಕೆ ಹರಕೆ ಆಟ ಕೊಡಕಂತೇಳಿ ಒಂದು ಅದೇ ಆಟವೇ ಪ್ರಸಂಗ ಎಲ್ಲ ಹಂಗಿದಿತ್ ನಮ್ದು. ನಮ್ದು ಹೆಚ್ಚು ಪ್ರಸಂಗ ಹರಕಿ ಆಟ ಅಪ್ಪದೆ ಅಲ್ಲಿ. ಇದು ಕುಂಬಾರಮಕ್ಕಿ ಕ್ಷೇತ್ರ ಮಹಾತ್ಮೆ ಒಳ್ಳೆ ಪ್ರಸಂಗ ಬರ್ದೋರ್ ಇತ್ತು ಕಾಣೆ. ಅವ್ ದೊಡ್ಡ ನಮಸ್ಕಾರ ಸನ್ಮಾನ ಮಾಡಕ್ಕಿತ್ತು. ಅವ್ ಸಿಕ್ಕಿಲ್ಲ. ಸನ್ಮಾನ ಮಾಡುವಂತ ಹೇಳ್ರ ಅವ್ ಸಿಕ್ಕಿಲ್ಲ. ಹೌದೇ ಸಿಗುಕ್ಕ ಅವ್ ಎಲ್ಲಿದ್ದ? ಅವ್ ಎಲ್ಲ ಮೇಳಕ್ಕೂ ಪ್ರಸಂಗ ಬರ್ಕೊಟ್ರ ಅವ್ ಎಲ್ಲಿ ಸಿಕ್ತ? ನಮ್ ಮೇಳಕ್ಕೆ ಒಂದೇ ಅಲ್ದೆ ಸಿಗಪಟ್ಟೆ ಪ್ರಸಂಗ ಬರ್ದಿತ್ತು. ನಮ್ಮ ಹೇಳ್ದಾಗ ಅಷ್ಟೇ ಕುಂಬಾರಮಕ್ಕಿ ಕ್ಷೇತ್ರ ಮಹಾತ್ಮೆ ಬರ್ದ್ನ ಪ್ರಚಾರದ ಎಲ್ಲಾ ಕಡೆ ಹರಕಿ ಬಯಲಾಟ ಆಯ್ತು. ಕಲಾವಿದ್ರಿ ಎಂತವ್ರು ಗೊತ್ತಿತ್ತ ನಿಮ್ಗೆ? ಕಲಾವಿದ್ರ ಹೆಸರೆಲ್ಲ ಎಂತ ದೊಡ್ಡ ದೊಡ್ಡ ಕಲಾವಿದ್ರನ್ನ ಹಾಕೊಂಡಿದ್ ನಾನು. ಸಂಬಳ ಭಯಂಕರಕ್ಕೆ ಅಂತಿದ್ರು. ಸಂಬಳ ನಮ್ಗೆ ಮುಖ್ಯ ಅಲ್ದೆ ಕಲಾವಿದ್ರ ಆಟ ಚೆನ್ನಾಗಿ ಮಾಡಿದ್ರ ಅದು ಮುಖ್ಯ. ಅದಕ್ಕಾಗಿ ಕಲಾವಿದ್ರ ಇದು ನರಸಿಂಹ ಕುಲಾಲ ಒಳ್ಳೆ ಕಲಾವಿದ. ಅಪ್ಪ ಎಲ್ಲ ಒಳ್ಳೆ ಕಲಾವಿದ. ಮಗನೂ ಅಷ್ಟೇ ಒಳ್ಳೆ ಗೋಳ್ಮಂಡಿ ಅಡ್ಡಿಲ್ಲ. ಆಮೇಲೆ ಸ್ತ್ರೀವೇಷ ಷಣ್ಮುಖ ಕುಲಾಲ ಅಂತೇಳಿ ಅವ 2ನೇ ಸ್ತ್ರೀವೇಷ. ಆಮೇಲೆ ಭಾಗವತರೆಲ್ಲ ಒಳ್ಳೊಳ್ಳೆ ಇದ್ರಿ. ಹೌದೌದು. ಇವ ಆನಂದ ಕುಲಾಲ ಅಂಕೋಲ ಅಂತೇಳಿ ಹೌದು ಒಳ್ಳೆ ಭಾಗವತರು. ಅವ್ರ ಮುಖ್ಯ ಭಾಗವತರು. ಒತ್ತು ಭಾಗವತರು ಇವ ವೇಣುಗೋಪಾಲ್ ಕುಲಾಲ ಅಂತೇಳಿ. ಹೌದೌದು. ಅವ ಸ್ವಲ್ಪ ಎಲ್ಲ ಕುಲಾಲ್ರಿ. ನಾವು ಕುಂಬಾರ ಮೇಳ ಆದ್ಮೇಲೆ ನಾನು ಬೇರೆ ಕಲಾವಿದ್ರ ಹಾಕೊಂಬುದೇ ಇಲ್ಲ. ಕುಲಾಲ್ರನ್ನೇ ಹಾಕೊಂಬುದು. ಒಳ್ಳೆ ಭಾಗವತರು ಚಂಡಿ ಕಾಣಕ್ಕಿತ್ತ. ಒಳ್ಳೆ ಕಲಾವಿದ. ಎಂತ ಮಾಡೋದ ಹಿಂಗೆ ಇಳ್ದು ಹಾಪುದವ. ಹೌದು ಅವನ್ ತನ್ನ ಸುದ್ದಿ ಹೇಳ್ತಂತ ಇಳ್ದು ಹಾಪುದವ. ಹರೀಶ್ ಕುಲಾಲ, ಧನಂಜಯ ಕುಲಾಲ ಈಗ ಗೊರಕೆ ಹೊಡಿತಿದ್ದವ ಮಲ್ಕಂತ ಬತ್ತವ. ಆಮೇಲೆ ಮದ್ಲಿ ಒಳ್ಳೆ ಇತ್ತೆ. ಅವ್ 5 ಮದ್ಲಿ ಬರ್ಸ್ತ ಒಟ್ಟೊಟ್ಟಿಗೆ. 2 ಕೈ 5 ಮದ್ಲಿ. 5 ಮದ್ಲಿ 1 ಬದಿ ಬೆಚ್ಕೊಂಬುದು. ಒಂದೇ ಮದ್ಲಿ ಬರ್ಸುದು. 5 ಮದ್ಲಿ ಹಿಂಗ್ ಬೆಚ್ಕೊಂಬುದಾ? ಸರ್ತ ಬೆಚ್ಕೊಂಬುದು. ಅಡ್ಡ ಬೆಚ್ಕೊಳ್ಳೋದಲ್ಲ. ಬೆಚ್ಕೊಂಡು ಇನ್ನು ಬಾರ್ಸಕ್ ತಡ ಮಾಡೋದು ನೋಡ್ತಾ ಇರಕ. 4 ಮದ್ಲಿ ಬದಿಗೆ ಒಂದೇ ಮದ್ಲಿ ಪೋಂಗ್ 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 ಮುಗಿಸ್ದ. ಮತ್ ಮುಂದೆ ಚಾಲು ಎಲ್ಲ ಬಾರ್ಸು ಬತ್ತಿಲ್ಲಿ. ಒಳ್ಳೆ ಪದ್ಮರಾಜ್ ಕುಲಾಲ ಅಂತೇಳಿ ನೋಡಿ ಶಬ್ದ ಮಾಡಿದ್ನಲ್ಲ. ಒಳ್ಳೆ ಪ್ರಚಾರದಲ್ಲಿ ಪ್ರಸಂಗ ಆಗ್ತಿತ್ತು ನಮ್ದೆಲ್ಲ. ನಾವು ಪೌರಾಣಿಕ ಹೆಚ್ಚಾಡುದೇ. ಹೌದೌದು. ಕಾಲಮಿತಿ ಜಾಸ್ತಿ. ಎಂತ ಮಾಡುವ ಮಾರುತಿ ಪ್ರತಾಪ, ಗದಾಯುದ್ಧ, ಅಭಿಮನ್ಯು, ಆಮೇಲೆ ಶ್ರೀನಿವಾಸ ಕಲ್ಯಾಣ ಇವೆಲ್ಲ ಆಡತ್ತೆ. ಹಿಂಗೆ ಆಟ ಮಾಡ್ತಾ 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 ನಮ್ಮ ಆಟ ಮಾಡೋತ್ತಿಗೆ ಒಂದನ ಊರು ಘಟ್ಟದ ಮೇಲೆ ಗೌಡ್ರು ಆಟ ಕಾಂಬಕ್ ಬಂದಿತ್ತು. ಈ ಇವ್ರ ಮನೆಗೆ ಚಂದ್ರಶೇಖರ್ ಮತ್ತೆ ಜ್ಯೋತಿ ಅಕ್ಕ ಇಲ್ಲಿಯಾ? ಚಂದ್ರಶೇಖರ ಶೆಟ್ರ ಮತ್ತೆ ಜ್ಯೋತಿ ಅಕ್ಕ ಶೆಟ್ಟಿ ಅವ್ರ ಮನೆಗೆ ಆಟ ನಡೀತಾ ಇತ್ತು.
ಹ್ಮ್ ಗಟ್ಟದ ಮೇಲಿಂದ ಒಬ್ರು ಗೌಡ್ರು ಬಂದ್ರು. ಹಿಂಗೆ ಮಧ್ಯ ಕೂಕೊಂಡಿರ್ ನೆಗೆಡ್ತ ಪ್ರಸಂಗ ಗದೆ ಯುದ್ಧ, ನೆಗೆಡುದು ಅಂತೂ ಇಲ್ಲ ಅದ್ರ ಪ್ರಸಂಗ, ಆದ್ರೂ ನೆಗೆಡ್ತಿದ್ದ. ಎಂತ ಮಾಡುವ, ಒಳ್ಳೆ ಆಟ ನಡೀತಾ ಇಪ್ಪತ್ತಿಗೆ ಗೌಡ್ರಿಗೆ ಎಂತ ಐತೆ ಅಂತ ಕತ್ತಿ ಗೊತ್ತಿಲ್ಲ. ಎದ್ದು ಬತ್ತಾ ಈ ಕಡೆ ಒಳ ಬಂದ್ ಹೋಯ್ ಮೇಳದ ಯಜಮಾನ್ರಿ ಯಾರ ಕೇಳಿ ಅವತ್ ನಾನೇ ವೇಷ ಮಾಡ್ತಾ ಕೂಕೊಂಡಿದ್ದಿ. ನಂದು ಭೀಮ ಆಗಿತ್ತು ಅವತ್ತು. ಹಂಗೆ ವೇಷ ಮಾಡಕ್ ಕೂಕಂಬತ್ತಿಗೆ ನೀವು ವೇಷನ ಮಾಡ್ತೀರಾ? ನಾನು ವೇಷದಾರಿ ಯಜಮಾನ್ರು ಹೌದೌದು, ಯಜಮಾನ್ರ ವೇಷದಾರಿ. ನಾನು ಎಲ್ಲ ಪುರ್ಸೊತ್ತಿದ್ರೆ ಸ್ತ್ರೀ ವೇಷ ಮಾಡ್ತಿ, ಮನುಷ್ಯರ ಕಾಂಬುದಲ್ಲ ಸ್ತ್ರೀ ವೇಷ ಮಾಡ್ತಿ, ಮರ್ಯಾದೆ ಉಳ್ಸಕ್ಕಲ್ಲ ಮೇಳದ. ಅದ್ ಎಂತ ಮಾಡುವ, ಹಿಂಗೆ ವೇಷ ಮಾಡ್ಕೊಂಡು ಕೂಕೊಂಡಿದ್ದಿ. ಮೇಳದ ಯಜಮಾನ್ರು ನೋಡಿ ಹಿಂಗೆ ಎದ್ದೋರ್ ಗೌಡ್ರು ಎದ್ದು ಹಾಕೊಂಡು ನನ್ನ ಬಂದು ಮಾತಾಡ್ಸ್ರಿ. ಎಂತ ಮಾಡುವ, ಎಂತ ಏನ್ರಿ ನಿಮ್ದು ಆಟ ಎಲ್ಲ ಭಾರಿ ಲಾಯ್ಕ ಆತಿತ್ತು ಮರ್ರೆ, ನಮ್ ಬದಿಗೊಂದು ಆಟ ಕೊಡ್ತೀರಿ ಯಾಕೆ? ಒಯ್ಯೋ ನಿಮ್ಗ ಆಟ ಇಲ್ದೋದ ಗೌಡ್ರೆ, ಊರ್ ಬದಿಗೂ ಪ್ರಚಾರ ಇಲ್ಲಿ ನಮ್ಮ ಮೇಳ ಅಂತ ಹೇಳಿ ಒಂದ್ ಆಟ ಕೊಟ್ಬಿಟ್ಟಿ. ಅರ್ಧ ವಿಳ್ಳೆ ಕೊಟ್ರಿ, ನಮ್ದು ಅವಾಗೆಲ್ಲ ವಿಳ್ಳೆ ಹೆಚ್ಚಿಲ್ಲಿ 15,000 ಅಷ್ಟೇ, ಮತ್ತೆ ಕಡಿಮೆ. ಪಾಪ ಬಡವ್ರಿಲ್ಲ, ಪಾಪ ಹಣ ಎಲ್ಲಿಂದ ಬಾಪು ಕಿತ್ತ, ಅದಕ್ಕೆ 15,000 ಅಂತ ಹೇಳ್ದಿ. ಅದ್ರಾಗ 5,000 ಕೊಟ್ಟವ್ರೆ. ಆ ಪ್ರಸಂಗ ಎಂತ ಆಡ್ತೀರಿ ಈಗ ಅಂಡ್ರು. ನಾವು ಎಲ್ಲಾ ಆಡ್ತ ಮರ ಗದ ಯುದ್ಧ ಎಲ್ಲ ನಮ್ಮಲ್ಲಿ ಗದ ಯುದ್ಧ ಒಳ್ಳೆ ಆಯ್ತು ಅಂದ್ರು. ಹಂಗಾರೆ ನಮಗೂ ಅದೊಂದು ಪ್ರಸಂಗ ನಮ್ಮನೆ ಹತ್ರನೂ ಆಡಕ್ ಮರ್ರೆ ಅಂದ್ರು. ಒಂದ ಮೊದ್ಲಿಗೆ ಗದ ಯುದ್ಧ, ಆಮೇಲೆ ಶ್ರೀನಿವಾಸ ಕಲ್ಯಾಣ ಆಡುವಂತ ಇತ್ತು. ಎಂತ ಗಟ್ಟದ ಮೇಲೆ ಹೋದೆ, ತಡ ಮಾಡ್ಲ. ನಮ್ದು ಗಾಡಿ ಇದಿತ್ತ ದೊಡ್ಡದ, ಗಾಡಿಯಲ್ಲಿ ಹಾಯ್ಕೊಂಡದ್ದು ಎಲ್ಲ ರಂಗಸ್ಥಳ ಚೌಕಿ ಎಲ್ಲ ತಗೊಂಡ್ ಹೋದ್. ಗೌಡ್ರ ಕಾಣ ದೊಡ್ಡಕ್ಕಿತ್ತು, ಚೌಕಿ ರಂಗಸ್ಥಳ ಎಲ್ಲ ಹಾಕಾಯ್ತು. ಇನ್ನೇನು ಸಂಜೆ ಗಣಪತಿ ಪೂಜೆ ಪ್ರಾರಂಭ ಆಯ್ತು ನೋಡಿ. ಗಣಪತಿ ಪೂಜೆ ಪ್ರಾರಂಭ ಆಗಿ ಪ್ರಸಾರ ಎಲ್ಲ ಕೊಟ್ಟಾದ್ಮೇಲೆ ಬಾಲಗೋಪಾಲ ಕುಣಿಸಿ ಪೀಠಿಕೆ ಸ್ತ್ರೀವೇಷ ಸಮೇತ ಇತ್ತು ನಮ್ದು. ತೆರಿ ಒಡ್ಡೋಲ್ಗ ಇತ್ತು. ಎಂತದ್ದ 5 ಜನ ಇಲ್ಲ, ಒಬ್ನೇ ತೆರಿ ಒಡ್ಡೋಲ್ಗ, ಅವನೇ 5 ಸುತ್ತಿ ಬಂದು ಕುಣಿದ್ರತೈ. ಮತ್ತೆ ಎಂತ ಮಾಡಿ, ಜನ ಸಿಕ್ಕುದಿಲ್ಲ, ಸಣ್ಣ ಸಣ್ಣ ಹುಡುಗರು, ಅವನೇ 5 ತೋರ್ಸುದ್ ನಾವು. ಆಮೇಲೆ ಎಂತ ಮಾಡುವ, ಪ್ರಾರಂಭ ಆಗಿದ್ದೆ ತಡ. ಇಲ್ಲಿ ಮೊದ್ಲಿ ನಮ್ದು ಕುಂಬಾರ ಮೇಳ ಅಂದ್ಮೇಲೆ ಹೆಂಗಿರುತ್ತೆ ಹೇಳಿ ಕಾಂಬ, ಆಲೋಚನೆ ಮಾಡಿ ನೀವು. ನಮ್ದೆಲ್ಲ ಹೆಂಗೆ ಎಲ್ಲ ಮಣ್ಣಿಂದೆ. ನಾನ್ ಭಯಂಕರ ಬುದ್ಧಿವಂತನಲ್ಲ, ಎಲ್ಲ ಮಣ್ಣಿಂದೆ. ಭಾಗವತರು ತಾಳ ಮಣ್ಣಿಂದ, ಮದ್ಲಿ ಮಣ್ಣಿಂದ, ಈ ಚಂಡಿ ಮಣ್ಣಿಂದ, ಚಂಡಿ ಕೋಲು ಮಣ್ಣಿಂದೆ. ಭಾಗವತರು ಒಬ್ರು ಜೀವ ಇದ್ರು ಕಣಿ, ಯಾಕಂದ್ರೆ ಪದ್ಯ ಹೇಳಕ್ಕಲ್ಲ, ಮತ್ತ ಅವ್ರಿಗೂ ಮಣ್ಣಿಂದ ಮಾಡ್ಕೊಂಡ್ರೆ ಮತ್ತೆ ಪದ್ಯ ಹೇಳೋರು ಯಾರು? ಎಂತ ಮಾಡುವ, ಹೂಕೊಂಡೆ ಮೊದ್ಲೇ ಹೇಳಿದ್ದಿ ನಾನು, ಭಾಗವತ್ರೆ ಮದ್ಲಿಗರ್ರೆ ಚಂಡಿಗರ್ರೆ ಪದ್ಯ ಹೇಳಿ, ತಾಳ ಮಾತ್ರ ಕುಟ್ಟಬೇಡಿ. ಕುಟ್ರಿ ಅಂತ ಹತ್ತು ಹುಡಿ ಹತ್ತದು ಮಣ್ಣಿಂದದು. ಚಂಡಿಗೂ ಹೇಳಿದ್ ಮೊದ್ಲಿಗೂ ಹೇಳಿದ್ದೆ, ಹಂಗೆ ಕೊಡುದಿಲ್ಲ, ಹಂಗೆ ಅಭಿನಯ ಮಾಡಿ ಅಂದಿ. ಎಂತದ್ದೇ ಇತ್ತಲೊಂದಿನ ಕುರುರಾಯ ಪ್ರವೇಶ ಆಯ್ತು ಕೌರವ. ಈ ಭಾಗವತ್ವ ಎಂತ ಆಯ್ತೇನ, ನಾ ಹೇಳಿದ್ ಕೇಳಲೇ ಇಲ್ಲ. ಅವ ತೆಗ್ದು ಇತ್ತಲೊಂದಿನ ಅಂತ ತಾಳ ಕೊಟ್ಟು, ತಾಳ ಹುಡಿ ಗೌಡ್ರು ಮುಂದೆ ಕೂಕೊಂಡಿರಿ. ಹಂಗೆ ಮೊದ್ಲಿಗಾರ ನಾನೆಂತ ಕಡಿಮೆಯ ನಿನ್ಕಿಂತ ಅಂತೇಳಿ 2 ಕೈ ತೆಗೆದು ಮೊದ್ಲಿ ಮೇಲೆ ಪಾಠಾರ ಬಾರಿಸದ್. 2 ಕೈ ಮೊದ್ಲಿ ಒಳಗೆ ಮೊದ್ಲಿ ಹುಡಿಯ ಚಂಡಿಗಾರ, ನೀವಿಬ್ರು ದೊಡ್ಡದ ಹೆಚ್ಚ, ನನ್ನ ಚಂಡಿ ಶಬ್ದ ಕೇಳ ಅಂತೇಳಿ ತೆಗ್ದು ಬಾರಿಸಿದ್ ಹೊಡ್ತಿ. ಚಂಡಿ ಇಲ್ಲ, ಚಂಡಿ ಕೋಲಿಲ್ಲ, ಎಲ್ಲ ಹುಡಿ ಮಣ್ಣಿಂದ ಇಷ್ಟು ರಾಶಿ ಬಿದ್ದಿತ್ತು. ಗೌಡ್ರಿಗೆ ಸಿಟ್ಟು ಬಂತ, ಎಂತ ಕತ್ತಿಯ ಎದ್ ಬಂದ್ರಿ ಯಜಮಾನ್ರಿ ಎಲ್ಲಿದ್ರ ಕೇಂದ್ರ. ನಾನಲ್ಲಿ ಹಿಂದ್ಗಡೆ ಭೀಮ ಮಾಡ್ಕೊಂಡು ಇದ್ಕೊಂಡಿದ್ದಿ, ನಾನೇ ಇಲ್ಲೇ ಇದ್ದಿ ಮರ್ರೆ, ಜೀವ ಹೊತ್ತ ನಿಮ್ ಕೂಕೆ ಗೌಡ್ರ ಕೇಂದ್ರ. ಅಲ್ಲ ಮರ್ರೆ, ಆಟ ಲಾಯ್ಕತ್ತ, ಒಂದ್ ಕೆಲ್ಸ ಮಾಡಿ ಆಟ ಇಲ್ಲಿಗೆ ನಿಲ್ಲಿಸ್ತ್ರಿ ಯಾಕೇಂದ್ರ. ಎಂತ ಗೌಡ್ರಿ ಎಂತ ಆಯ್ತು, ಸೂತ್ಕ ಗೀತ್ಕ ಬಂತ ಕೇಂಡೆ. ಸೂತ್ಕ ಬರ್ಲ ಇನ್ನು ಬತ್ತ ಅಂದ್ರು. ಎಂತ ಕೇಂದ್ರ, ಚೂರು ವೇಷ ಬಿಚ್ಚಿ ಮನೆ ಹತ್ರ ಬತ್ರೆ ವೀಳ್ಳೆ ಕೊಡ್ತೆ ಅಂದ್ರು. ಅರೆ ಆಟ ಪ್ರಾರಂಭ ಆದಷ್ಟೇ, ವೀಳ್ಳೆ ಇಷ್ಟು ಬೇಗ ಯಾಕೆ ಕೊಡ್ತಾರ ನಂಗೆ ಆಲೋಚನೆ ಬರ್ಲೇ ಇಲ್ಲ ತಲೆಗೆ. ಆಯ್ತು ಮರ್ರೆ, ನಂಗೆ ಭಾರಿ ಒಳ್ಳೇದು, ವೀಳ್ಳೆ ಕೊಟ್ಟ ಮೇಲೆ ಆಟ ನಮ್ಗೆ ವೀಳ್ಳೆ ಬಂದ್ರೆ ಸಾಕಲ್ಲ. ಆಯ್ತಂತ ಹೇಳಿದ. ಗೌಡ್ರು ಹೇಳುದಂತ ಗೊತ್ತಿತ್ತಾ, ನೀವು ಒಬ್ರೇ ಬರ್ಬೇಡಿ, ಆ ಕೌರವ ಮಾಡ್ದವ ಮತ್ತೆ ಮುಖ್ಯ ಭಾಗವತನ ಇಬ್ರನ್ನ ಕರ್ಕ ಬನ್ನಿ ಅಂತ. ಸರಿ ಅಕ್ಕ ಹಂಗಾರೆ ಅಂತ ಹೇಳಿ ಕರ್ಕ ಬಂದೆ. ಕಣದಾಗ ಹೋಗ್ತಾ ಇದ್ದಿ, ಕಣದ ಮಧ್ಯ ಹೆಡಿ ಮಂಡಿ ರಾಶಿ ಬಿದ್ದೈತೆ. ನಂಗ ಸ್ವಲ್ಪ ಅನುಮಾನ ಬಂತು. ಗೌಡ್ರಿ ಈ ಹೆಡಿ ಮಂಡಿ ಅಂತ ಕೇಳ್ರು. ಅದ ಯಜಮಾನ್ರೆ, ನಾಳೆ ದೇವಿ ಮಾತ್ಮೆ ಬ್ಯಾರೆ ಮೇಳದಿತ್ತು, ಸೂಡಿ ಕಟ್ಟು ಕೈ ಬೆಚ್ಚಿತ್ತಂದ್ರೆ. ಇಷ್ಟೆಲ್ಲ ಸೂಡಿ ಕಟ್ಟುದ ಕೇಂದ್ರ, ಬಹುಶಃ ಮಹಿಷಾಸುರ ಬಪ್ಪತ್ತಿಗೆಲ್ಲ ಸೂಡಿ ಹಿಡ್ಕಂತಾರಲ್ರಿ, ಹಂಗೆ ನಮ್ಗೆ ಎಂತ ಅದು ಸುದ್ದಿ ಅಂತೇಳಿ ಒಳಗ್ ಹೋದಿ. ಕೌರವ ಮಾಡ್ದವ ಬರ್ಲಿ ಅಂದ್ರೆ ಒಳಗ್ ಕಳಿಸ್ದೆ.
ನಿಮ್ದು ವಿಳ್ಳೆ ಎಷ್ಟು ಕೇಳ್ರಿ 15 ಅಂದೆ, ಸೇರ್ಸ್ 30 ಕೊಡ್ತೆ ಅಂದ್ರು ಅವ್ರು. ಅಕ್ಕಂಗಾರೆ ಅಂದೆ. ಒಳಗೆ ಹೋದ ಕೌರವ ಬಾಗಿಲು ಹಾಕದ್ದೆ, ಗೌಡ್ರಿ ಬಾಗಿಲು ಹಾಕೊಂಡು ಬುಡ್ ಅಂತ ಒಂದು. ನಾನು ಯಾರೋ ಬಿದ್ರ ಕಾಂತೆ 4 ಜನ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸಮಾಜ ಜೀವದಾಗಿದ್ರು. ಹಿಂಗ್ ಮಣ್ಣು ಇತ್ಕೊಂಡಿರ್ಕಣೆ ಎಂತಕ್ಕೆ ಕೇಂತೆ ಬಾಗ್ಲ ಹಾಕೊಂಡು ಕೌರವ ಮಾಡ್ದವನಿಗೆ ಒಂದು ಹೇರಿರಿ ಸಮಾ ಕೊಟ್ಟದ್ದೆ, ಬುಡ್ಡು ಹೇರಿರಿ. ಆ ಪಾಪಿ ಮಗ ಪೆಟ್ಟು ತಿನ್ಕಂಡು ಎಂತ ಮಾಡೋದು ಗೊತ್ತಿತ್ತಾ? ಒಂದು ಚೂರು ಪೆಟ್ಟು ಬಿದ್ದಂಗ ಬೀಳ್ದೆ ಇದ್ದಂಗ ಬಂದ ಹಿಂಗ್ ಮಾಡ್ಕೊಂಡು ಒಳ್ಳೆ ಶಿಸ್ತಾಗ ಹೊರಗೆ ಬಂದ. ನಂಗೆ ಗೊತ್ತಾಯ್ತು ಅವ್ನ್ ಬಹುಶಃ 2,000 ಕೊಟ್ಟಿರ ಅಂತೇಳಿ. ನಾನ್ ಕೇಂಡೆ ಎಂತ ಆಯ್ತಾ ಪುಣ್ಯಾತ್ಮ? ಎಂತಿಲ್ಲಿ ಗೌಡ್ರು ನನಗೆ ಒಳ್ಳೆ ಅಭಿನಯ ಮಾಡಿದ್ದೆ ಅಂತ 2,000 ಕೊಟ್ಟಿರ ಅಂದ್ರು. ಹೌದಂತೇಳಿ ನಾನು ಒಳಗೆ ಹೋದೆ. 2 ಬಾಗ್ಲು ಹಾಕ್ರು ಕಾಣೆ. ಗೌಡ್ರೆ ಬಾಗ್ಲು ಎಂತಕ್ ಹಾಕ್ತಿರಿ ಕೇಂಡೆ? ವಿಳ್ಳೆ ಎಷ್ಟು ಕೊಡ್ತೆ ಅಂತೇಳಿ ಮತ್ತೊಬ್ರಿಗೆ ಪ್ರಚಾರ ಆಗ್ಬಾರ್ದಲ್ದ, ಅದಕ್ಕಾಗಿ ಅಂತ ಹೇಳ್ರು. ಹಂಗಾರೆ ಕೊಡಿ ಅಂದ್ರು. ಸ್ವಲ್ಪ ತಡೀರಿ ಮತ್ತೊಂದು ಬಾಗ್ಲು ದಾಟಿ ಅಂದ್ರು. ದಾಟದ್ದೆ ತಡ ಬಾಗ್ಲು ಒಬ್ಬ ಹಾಕಿದ್ದು 4 ಜನ ಎಣ್ಣೆ ಹಚ್ಕೊಂಡವ್ರು ಸಾಂಬಾರ್ ನನ್ನ ಮೈ ಮೇಲೆ ಹೇರದು. ಸಾಮಾ ಕೊಟ್ಟದ್ದು ನಾನು ಕಡಿಮೆಯ ಪೆಟ್ಟು ತಿಂದ ಮಗ ಹೆಂಗ ಹೋಗಿದ್ದೆ ಒಳಗೆ ಹಂಗೆ ಹೊರ ಬೈಂದಿ. ಯಾಕೆ ಹೇಳಿ? ಅಲ್ಲಿ ಮತ್ತೆ ಬಾಗೊತ್ತಿದ್ನಲ್ಲ ಒಬ್ಬ, ಅವ ಒಬ್ಬ ಪುರ್ಸೋತಿತ್ತು. ನಾವಿಬ್ರು ತಿಂದ್ರೆ ಅವ ಎಂತ ಮಾಡ್ತ, ಅದಕ್ಕೆ ನಾನು ಹಾಗೆ ಬಂದೆ. ಬಾಗೊತ್ತು ಕೇಳ್ದು, ಯಜಮಾನ್ರೆ ಎಂತ ಆಯ್ತು ಒಳಗೆ ಹೋದ್ದನು? ವಿಳ್ಳೆ ಕೊಟ್ಟಿರ ಬಾಗೊತ್ ನೀವು 3,000 ಕೊಡ್ತೆ ಅಂದಿರ್ ಗೌಡ್ರು, ಒಳಗೆ ಹೋಗು ಅಂದ್ರು. ಹೋದ, ಒಳ್ಳೆ ಭಾರಿ ಖುಷಿ ಆಯ್ತು ಅವನಿಗೆ. ಎಂತ ಒಳಗ್ ಹೋದಕ್ಕಂತ ಒಳಗ್ ಹೋದ ಪಾಪ ಹೊರ ಒಪ್ಪತಿ ಕಾಣಕ್ಕಿತ್ತು. ಆ ಒಂದು ಲುಂಗಿ ಎಲ್ಲಿತ್ತು ಅಂಗಿ ಎಲ್ಲಿತ್ತು ಗೊತ್ತಾ? ಇಲ್ಲಿ ಹೊರದು ಊರ್ ಬಾಗ್ಲಾಯ್ತು. ಪೇಟ ಇಲ್ಲ, ಪೇಟ ಗೌಡ್ರ ತಲೆ ಮೇಲೆ ಇತ್ತು. ಹೊಡೆದೊಡ್ತಕ್ ಬಂದ್ಕಂಡ್ ಹಂಗ್ ಜೋರದ್ದವ್. ಯಜಮಾನ್ರೆ ಆ ನಮ್ನಿ ಪೆಟ್ಟು ತಿಂದ್ರು ನನ್ನ ಹತ್ರ ಹೇಳಿ ಅಂತ ನಾನಾದ್ರೂ ಓಡ ಹೋಗ್ತಿದ್ದೆ ಅಂತೇಳಿ. ಓಡಪ್ಪದಲ್ಲ, ಬಿದ್ರೆ 3 ಜನಕ್ಕೂ ಬೀಳಕ ನಿನ್ನ ಕರ್ಮ ಅದು ತಾಳ ಕುಟ್ಟಕ್ ಹೇಳಿದ್ದ ನಾನು ಅಂದಿ. ತಡ ಮಾಡ್ಲಿ ಯಜಮಾನ್ರಿ ಎಂತ ಮಾಡುದು ಕೇಳ. ತಡ ಮಾಡುದೆಲ್ಲ ಬೇಡ, ಚೌಕಿ ರಂಗಸ್ಥಳ ಅಲ್ಲೇ ಆಯ್ಕೊಂಡ್ಲಿ. ನಾವ್ 3 ಜನ ಜೀವ ಇದ್ರೆ ಬೆಲ್ಲ ಬೇಡ್ಕ ತಿನ್ನೋಕತ್ತು. ಓಡಂದಿ. ಓಡದ್ದೆ ಎಂತದ್ದು ಓಡಿ 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 ಸಾಕಾಯ್ತು ಕಣೆ. ಕತ್ಲು ಎಂತ ತೋರುದಿಲ್ಲ. ಓಡಿ ಹೋದ್ಮೇಲೆ ಇನ್ನೇನು ಹತ್ತತ್ರ ಹೋಗಿ ಕಾಂತಿ ದೊಡ್ಡ ಹೊಳಿ. ಹೊಳಿ ಮಧ್ಯೆ ಇಷ್ಟು ಸಣ್ಣ ಸೇತುವೆ ಕಾಲ್ದಾರಿ. ಎಂತ ಮಾಡೋದು? ಇನ್ನು ಓಡ್ರ ಆತಿಲ್ಲ ಅಂತ ಹೇಳಿ ಸಂಕದ ಮೇಲೆ ಕೂತ್ಕೊಂಡದ್ದ. ಬೆಳಕ್ ತನಕ ಒರ್ಕ್ತಾ ಇಕೊಂಡ. ಎಂತದ ಒರ್ಕಿ ಬೆಳಕ ಕಾಂತಿ ಅದು ಹೊಳಿಯ ಕಿಚ್ಚಿಡ್ದ. ಅದು ಕರಡದ್ ಬ್ಯಾನ್ ಅಲ್ದೆ ಯಾರೋ ಬೆಂಕಿ ಕೊಟ್ಟಿರ ಮಧ್ಯ ಒಂದು ದಾರಿ ಉಳ್ದಿತ್ತು. ನಂಗೆ ಒಂಥರ ನೀರ್ ಕಂಡಂಗ ಆಯ್ತದ. ಸಸುತ್ರ 56 ಹೇಳ್ತಿ ಭಾಗವತ್ರೆ. ಸಸುತ್ರ ಕೂಕಂಬಕತ್ತಿಲ್ಲ ಗೊತ್ತಿತ್ತ? ಚರ್ಮ ಎಲ್ಲ ಸುಲ್ದು ಹೋಯ್ತು. ಎಂತ ಮಾಡುವ ಅವತ್ತೇ ಆಲೋಚನೆ ಮಾಡ್ದಿ. ಮೇಳದ ಸುದ್ದಿ ಅಲ್ಲ, ಮೇಳದ ಬದಿ ಹೊತ್ತಿಲ್ಲ ಅಂತೇಳಿ ಅವತ್ತೇ ನಾನು ಶಪಥ ಮಾಡಿದೆ. ಕಲಾವಿದ್ರನ್ನೆಲ್ಲ ಮನೆಗೆ ಕಳ್ಸಿದ್ದಿ. ಇವತ್ತು ಮೇಳದ ಪೆಟ್ಕಿ ಸಮೇತ ನಮ್ಮ ಮನೆಗಿಲ್ಲ, ಎಲ್ಲ ಚಿಕ್ಕ ಮೇಳ ಕೊಟ್ಟಿದ್ದಿ. ತಕೊಂಡೋಯ್ನಿ ಅಂತೇಳಿ. ಈಗ ನೋಡಕ್ಕಿತ್ತು ಒಬ್ಬೊಬ್ರು ಆಭರಣ ಹಾಕೊಂಡು ಒಬ್ಬೊಬ್ರು ನೋಡಕ್ ಒಬ್ಬೊಬ್ರು. ಈ ಮೇಳದಾಗ ಕೊಟ್ಟಿದ್ದಿ ನಾನು 4 ಕೊಟ್ಟಿದ್ದೆ. ಹೌದು, ವೀರಗಾಸಿ ಎಲ್ಲ ನಂದೇ ಅದು. ಆದ್ರೆ ಎಂತ ಮಾಡುವ, ಬದುಕು ಕಲ್ದೆ ಜೀವನ ಅಂದ್ಮೇಲೆ ಮತ್ತೇನಾದ್ರೂ ಕೆಲಸ ಮಾಡಕಲ್ಲ. ಮಡಕಿ ಪ್ರಾರಂಭ ಮಾಡ್ದಿ. ನಮ್ದು ಕುಲ ಕಸಬು ಮಡಕಿ ಕುಂಬಾರ. ಹೌದಾ? ಎಂದ ನಾನು ನನ್ನ ಹೆಂಡತಿ ಮಡಕಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ವಿ. ಎಂತ ವ್ಯಾಪಾರವೇ, ಮಡಕಿ ರಾಶಿ ಬಿತ್ತ ಹತ್ರ ಒಂದು ಮಡಕಿ ಹೊತ್ತಿಲ್ಲ. ಯಾಕೆ ಹೇಳಿ? ಈಗ ಎಂತೆಂತ ಪಾತ್ರಿ ಬೈತಿ, ಅದು ಇಟ್ರೆ ಸಾಕು ಪುಸ್ಸ ಹಾರತ್ ಮರ. ನಮ್ದು ಎಂತ ಬೇಯ್ತಿ ಇಲ್ಲಿ ಕಟ್ಗಿ ಒಳ ದೂಡುದೇ ಆಯ್ತು, ಬಿಟ್ರೆ ಮತ್ತೆ ಬೆಂಕಿ ಹತ್ತುದಿಲ್ಲ. ಅದಕ್ಕಾಗಿ ಈಗ ಆಲೋಚನೆ ಮಾಡಿದ್ ಮಡ್ಕಿ ನಾನ್ ಕೂಕೊಂಡು ವ್ಯಾಪಾರ ಮಾಡಿದ್ರೆ ಆತಿಲ್ಲ ಅಂತೇಳಿ ಹೆಂಡ್ತಿನ ಕೂರ್ಸಿ ವ್ಯಾಪಾರ ಮಾಡಿದ್ ನಾನು. ಎಂತ ಮಾಡುವ, ಎಂತ ಕರ್ಮ ವ್ಯಾಪಾರ. ಅವತ್ ನಾನು ಆ ಕೆಲಸ ಮಾಡ್ಬಾರ್ದಿತ್ತು ಭಾಗವತ್ರೆ. ಅವತ್ತು ಅವಳನ್ನ ಕೂರ್ಸದ್ ಹೌದು, ಇವತ್ತಿಗೂ ಹೆಂಡ್ತಿ ಪತ್ತಿಲ್ಲ. ಮಡಕಿಯಲ್ಲೇ ಇತ್ತು, ಹೆಂಡ್ತಿ ಇಲ್ಲ. ಇಲ್ಲಿ ವ್ಯಾಪಾರ ಅದ್ ಮಡಕಿ ಅಲ್ಲ, ನನ್ನ ಹೆಂಡ್ತಿಯೇ ವ್ಯಾಪಾರ ಆಗೋಯ್ತು. ಎಂತ ಕತ್ತಿ ಮಾಡ್ದೆ. ಇವತ್ತಿಗೆ ಹೆಂಡ್ತಿನ ಹುಡುಕ್ತಾ ಒಂದ್ ಕಡೆ ಇದ್ದೆ, ಒಂದ್ ಕಡೆ ಕೆಲ್ಸ ಇಲ್ಲ. ಎಂತ ಮಾಡುವ? ಓಯ್ ಒಂದ್ ಕೆಲ್ಸ ಇದ್ರೆ ಹೇಳಿ. ಓಯ್ ಮೇಳದ ಯಜಮಾನ್ರಿ ಹಿಂಗ್ ಕೇಂದ್ರ ಅಂತ ಹೇಳಿ ಬೇಸರ ಮಾಡ್ಕೋಬೇಡಿ. ನಿಮ್ಗೆಲ್ಲಾರು ಮೇಳ ಗಿಡ ಮತ್ತೆ ಅದ್ರ ಮೇಳ ಮಾತಾಡ್ಸುವ. ನಂಗೆ ಇವತ್ತೊಂದು ಕೆಲ್ಸ ಇದ್ರೆ ಹೇಳಿ. ಕೆಲಸ? ಹೌದೇ. ತೋಟದ ಗೊಬ್ಬರ ಹೊರ್ತೀರ?
ತೋಟದ ಗೊಬ್ಬರ ಹ್ಮ್ ಯಾವ ಶೆಟ್ರದ ಅದಕ್ಕೆ ಹಾಕಿದೆ 5 ವರ್ಷ ಆಯ್ತಾನ. ಇನ್ನು ನಾನು ಒಂದೊಂದು ಬುಡಕ್ಕೆ 4 ಕಲ್ಲಿ ಗೊಬ್ಬರ ಹಾಕೋದು ಒಳ್ಳೆ ಬ್ಯಾಡ್ದೆ. ತುಂಬಿಕೊಡಕ್ಕೆ ಯಾರಿದ್ರೆ ಗೊಬ್ಬರ ತುಂಬಿಕೊಡಕ್ಕೆ ಯಾರಿದ್ರೆ ಎಲ್ಲ ನೀನೆ ತುಂಬಿ ಹೊರೋದು ಎಂತ ಕತಿ ಇದೆ? ಒಬ್ಬನೇ ಅದು ಗೊಬ್ಬರ ತುಂಬು ಒಬ್ಬನೇ ಹೊರೋದ? ಅದು ಗೊಬ್ಬರ ಅದು ದರ್ಲಿ ಅಲ್ಲ ಅದ. ಎಂತ ಕತ್ತಿ ಬೇಡ. ಗೊಬ್ಬರ ಅವರು ಕೆಲಸ ಎಲ್ಲ ಬ್ಯಾಡ್ದೆ. ಮತ್ತೆ ಬೇರೆ ಎಂತ ಕೆಲಸ ಇತ್ತೆ? ಬೇರೆ ಕೆಲಸ ಏನೂ ಇಲ್ಲ. ಇಲ್ಲ ನಿಮಗೆ ಕೆಲಸ ಇಲ್ಲ, ಇನ್ನು ನಂಗೆ ಎಂತ ಕೆಲಸ ಆಯ್ಲಿ ಬಿಡಿ. ನೀವಂತೂ ಕೆಲಸ ಕೊಡುದಿಲ್ಲ. ಕೆಲಸ ಯಾರಾದ್ರೂ ಕೊಡ್ತ್ರ ಅಂತ ಕಾಂಬ ಮುಂದೆ ಹೋತೆ ನೋಡು.